ನಮಸ್ಕಾರ. ಎಸ್ಎಟಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಮಹಿಳಾ ಕಾಂಗ್ರೆಸ್ ಪೊರಕೆ ಹಿಡಿದು ಪ್ರತಿಭಟನೆ. ಪ್ರಧಾನಿ ನರೇಂದ್ರ ಮೋದಿಯವರಿಂದು ಸುಳ್ಳು ಭರವಸೆ, ಮಹಿಳೆಯ ಮಾಂಗಲ್ಯ ಕಿತ್ತುಕೊಂಡಿದ್ದೇ ಮೋದಿ, ಪುಷ್ಪಾ ಅಮರನಾಥ. ಬಿಜೆಪಿ 10 ವರ್ಷ ಆಡಳಿತದಲ್ಲಿ ದಲಿತರ ದಮನಕಾರಿ ನೀತಿ, ಕಾಂಗ್ರೆಸ್ ಬೆಂಬಲಿಸಲು ಜಗನ್ನಾಥ ಸುಂಕಾರಿ ಮನವಿ. ಲಿಂಗತ್ವ ಅಲ್ಪಸಂಖ್ಯಾತರಿಂದ ಕಾಂಗ್ರೆಸ್ಗೆ ಬೆಂಬಲ, ಮನೋಹರ. ಬಿಜೆಪಿ ಕರಪತ್ರದಲ್ಲಿ ಎಸ್ಯುಸಿಐ ಅಭ್ಯರ್ಥಿ ಚಿಹ್ನ ಬದಲಿಸಿ ಪ್ರಚಾರ, ಕ್ರಮಕ್ಕೆ ಚುನಾವಣಾಧಿಕಾರಿಗಳಿಗೆ ದೂರು. ರಾಮಲಿಂಗೇಶ್ವರ ಮೈದಾನದಲ್ಲಿ ಬಿಜೆಪಿ ಸಮಾವೇಶ, ದೇಶದ ಭದ್ರತೆಗೆ ನರೇಂದ್ರ ಮೋದಿ ಪ್ರಧಾನಿ ಮಾಡಲು ಬೆಂಬಲಿಸಿ ಡಾ. ಶಿವರಾಜ್ ಪಾಟೀಲ್. ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ. ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇಶ ಬಿಟ್ಟು ಪರಾರಿಯಾಗಿರುವ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಬಂಧಿಸಬೇಕೆಂದು ಆಗ್ರಹಿಸಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಕಾರ್ಯಕರ್ತರು ಪೊರಕೆ ಹಿಡಿದು ವಿನೂತನವಾಗಿ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತೆಯರು ಪೊರಕೆ ಹಿಡಿದು ಪ್ರಜ್ವಲ್ ರೇವಣ್ಣ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳೆಯರ ರಕ್ಷಣೆ ಪರವಾಗಿ ಮಾತನಾಡುವ ಬಿಜೆಪಿ ಪಕ್ಷ ಇದೀಗ ಪ್ರಜ್ವಲ್ ರೇವಣ್ಣ ಪ್ರಕರಣ ವಿರುದ್ಧ ಮಾತನಾಡದೆ ಮೌನ ವಹಿಸಿರುವುದನ್ನು ಖಂಡಿಸಿದರು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಅಶ್ಲೀಲ ವಿಡಿಯೋ ಪ್ರಕರಣ ಎಲ್ಲೆಡೆ ವೈರಲ್ ಆಗಿದ್ದು, ಇದೀಗ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿದ್ದು ಭಾರತಕ್ಕೆ ವಾಪಸ್ ಕರೆಯಿಸಿದ ತಕ್ಷಣ ಬಂಧಿಸಬೇಕೆಂದು ಆಗ್ರಹಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಹೋರಾಟಕ್ಕೆ ಮುಂದಾಗದೆ ಮೌನ ವಹಿಸಿರುವುದನ್ನು ಖಂಡಿಸಿದರು. ಪ್ರಜ್ವಲ್ ರೇವಣ್ಣ ನಡೆಸಿರುವುದು ವಿಕೃತ ಘಟನೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿದ್ದು ತನಿಖೆ ನಡೆಯುತ್ತಿದೆ. ಕೂಡಲೇ ಪ್ರಜ್ವಲ್ ರೇವಣ್ಣರನ್ನು ಬಂಧಿಸಿ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ, ಕೆಪಿಸಿಸಿ ಕಾರ್ಯದರ್ಶಿ ಶ್ರೀದೇವಿ ನಾಯ್ಕ್, ಕೆಪಿಸಿಸಿ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಭೀಮರಾಯ, ರಾಣಿ ರಿಚರ್ಡ್, ನವನೀತ, ಮಂಜುಳಾ, ಪಲ್ಲವಿ, ಪದ್ಮಾವತಿ, ರಾಜೇಶ್ವರಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಸುಳ್ಳು ಭರವಸೆಗಳಿಂದ 10 ವರ್ಷ ಆಡಳಿತ ನಡೆಸಿರುವ ನರೇಂದ್ರ ಮೋದಿ ಸರ್ಕಾರ ಬದಲಾವಣೆಯನ್ನು ಜನತೆ ಬಯಸುತ್ತಿದ್ದು, ಮೋದಿ ಅಲೆ ಮರೆಯಾಗಿದೆ ಎಂದು ಪ್ರದೇಶ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಳ್ಳು ಹೇಳಿ ಜನರ ನಂಬಿಕೆ ಕಳೆದುಕೊಂಡ ಬಿಜೆಪಿ ಮೋದಿ ಗ್ಯಾರಂಟಿಯನ್ನು ಜನರು ನಂಬಲು ಸಾಧ್ಯವಿಲ್ಲ.
ಕಳೆದ ಬಾರಿ ಕೊಟ್ಟ ಭರವಸೆಗಳೇ ಜಾರಿಗೊಳಿಸದೇ ಇರುವಾಗ ಮತ್ತೊಂದು ಸುಳ್ಳು ಜನರು ನಂಬುವುದಿಲ್ಲ. ಮಂದಿರ ಮಸೀದಿ ಮಂಗಳಸೂತ್ರದ ಮೇಲೆ ನರೇಂದ್ರ ಮೋದಿ ಚುನಾವಣೆ ಎದುರಿಸುತ್ತಿದ್ದಾರೆ. ಅವರಿಗೆ ದಮ್ಮು ತಾಕತ್ತು ಇದ್ದರೆ ಕಳೆದ 10 ವರ್ಷಗಳಿಗೆ ಮಾಡಿರುವ ಅಭಿವೃದ್ಧಿಯನ್ನು ಜನರಿಗೆ ಹೇಳಲಿ ಎಂದು ಸವಾಲು ಹಾಕಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರ ತಾಳಿ ಕಸಿದುಕೊಳ್ಳುವುದಾಗಿ ಹೇಳುವ ನರೇಂದ್ರ ಮೋದಿಯವರು ಕೋವಿಡ್ನಲ್ಲಿ ಲಕ್ಷಾಂತರ ಜನರು ತಾಳಿ ಕಳೆದುಕೊಂಡಾಗ ಎಲ್ಲಿ ಹೋಗಿದ್ದರು? ಪುಲ್ವಾಮಾ ದಾಳಿಯಲ್ಲಿ ಮಡಿದ ಸೈನಿಕರ ಪತ್ನಿಯರ ಮಾಂಗಲ್ಯ ಕಿತ್ತು ಹೋದಾಗ ನೆನಪಾಗಲಿಲ್ಲವೇ ಎಂದು ಪ್ರಶ್ನಿಸಿದರು. ಒಂದು ಹೆಣ್ಮಗಳ ಮೇಲೋ ಅಥವಾ ಯಾರೋ ಒಂದು ಸಣ್ಣ ಜಾತಿ ಒಂದು ಕುಟುಂಬದ ಮೇಲೋ ಅಥವಾ ಏನೋ ಒಂದು ಅನ್ಯಾಯ ನಡೆಸಿದ್ರೆ ಧ್ವನಿ ಎತ್ತಬೇಕಾದಂಥದ್ದು ಬಹಳ ಮುಖ್ಯ. ಇವತ್ತು ನಾನು ಕೂಡ ಅದೇ ವಿಚಾರನ ಹೇಳ್ತೀನಿ. ಇಲ್ಲಿಯ ಸಂಸದರು ಎಷ್ಟು ಬಾರಿ ಧ್ವನಿಯನ್ನ ಎತ್ತಿದ್ದಾರೆ, ಎಷ್ಟು ಬಾರಿ ಸಂಸತ್ನಲ್ಲಿ. ಸಂಸತ್ ಅಂದ್ರೆ ಅದು ಮಾತಿನ ಮನೆ, ಮೌನದ ಮನೆ ಅಲ್ಲ, ಅದು ಮಾತಿನ ಮನೆ. ಪಾರ್ಲಿಮೆಂಟ್, ಸಂಸತ್ ಅಂದ್ರೆ ಮಾತಿನ ಮನೆ. ಇಲ್ಲಿಯ ಸಂಸದರು ಆರಿಸೋದವರು ಎಷ್ಟು ಬಾರಿ ನಮ್ಮ ರಾಯಚೂರು ಜಿಲ್ಲೆಯ ಜನರ ಪರವಾಗಿ ಧ್ವನಿ ಎತ್ತಿದ್ದಾರೆ ಅಂತ ನಾನು ಅಂಕಿಅಂಶದ ಮುಖಾಂತರ ಪ್ರಶ್ನೆ ಮಾಡಿ ಉತ್ತರವನ್ನ ಕೇಳ್ತೀನಿ. ಯಾಕಂದ್ರೆ ನಮ್ಮನ್ನ ಆರಿಸಿ ಕಳಿಸಿದಂತಹ ಲಕ್ಷಾಂತರ ಜನರ ಸಮಸ್ಯೆಗಳಿಗೆ ಧ್ವನಿ ಆಗಿಲ್ಲ ಅಂದ್ರೆ ನಾವು ಯಾಕೆ ಹೋಗ್ಬೇಕಲ್ಲಿಗೆ? ನಾವಲ್ಲಿ ಹೋಗಿ ಏನೋ ಬರೀ ಕಾಫಿ ಟೀ ತಿಂಡಿ ತಿಂದು ಡೆಲ್ಲಿ ಟ್ರಿಪ್ ಮಾಡ್ಕೊಂಡು ಬರೋದಾ? ಇಲ್ಲ ಅಲ್ಲ. ಇಲ್ಲಿಯ ಜನರ ಪರವಾಗಿ ಧ್ವನಿ ಎತ್ತಬೇಕು, ಹೋರಾಡಬೇಕು, ನ್ಯಾಯ ಕೊಡ್ಬೇಕು ಆ ಸ್ಥಾನಕ್ಕೆ. ಸಂಸದರು ಅಂದ್ರೆ ಆ ಸ್ಥಾನಕ್ಕೆ ಬಹಳ ಗೌರವ ಇದೆ. ಇವತ್ತು ದೇಶದಲ್ಲಿ ರಾಜ್ಯವನ್ನು ಪ್ರತಿನಿಧಿಸತಕ್ಕಂತಹ ಸಂಸದರು ಎಷ್ಟು ಬಾರಿ, ಅದರಲ್ಲೂ ನಾನು ಹೇಳ್ತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಸಂಸದರು ನಮ್ಮ ಜನ ಕೊಟ್ಟಿದ್ದು ಒಬ್ಬರನ್ನೇ ನಮ್ಗೆ, ಕಾಂಗ್ರೆಸ್ಗೆ DK ಸುರೇಶ್ ಅವ್ರನ್ನ. ಅದೇ ಬಿಜೆಪಿ ಪಕ್ಷಕ್ಕೆ ಕೊಟ್ಟಿದ್ದು ಎಷ್ಟು ಸಂಸದರು? 26 ಜನ. ಜೊತೆಗೆ ಅವರು ಯುನೈಟ್ ಮಾಡ್ಕೊಂಡಿದ್ರಲ್ಲ ಮಿತ್ರ ಪಕ್ಷದ 27 ಜನ. ಎಷ್ಟು ಬಾರಿ ಎಲ್ಲರೂ ಕೂಡ ಧ್ವನಿ ಎತ್ತಿದ್ರು? ಉತ್ತರ 0. ಇವತ್ತು ಇಲ್ಲಿಯ ಸಂಸದರು ಕೂಡ ಯಾವುದೇ ವಿಚಾರಕ್ಕೂ ತಲೆಗೆಡಿಸಿಕೊಂಡಿಲ್ಲ. ಸಾಕಷ್ಟು ವಿಚಾರಗಳು ನಡೀತಾ ಇದೆ ಜಿಲ್ಲೆಯಲ್ಲಿ. ಪ್ರಧಾನಿ ಮೋದಿಯವರಿಗೆ ಮಹಿಳೆಯರ ಮತ ಕೇಳುವ ನೈತಿಕತೆ ಇಲ್ಲ. 10 ವರ್ಷದ ಮಾಡಿದ್ದೇನು ಎಂದು ಚರ್ಚೆಗೆ ಬರಲು ಆಹ್ವಾನಿಸಿದ್ರು. ಕಾಂಗ್ರೆಸ್ ಜಾರಿಗೊಳಿಸಿರುವ ಗ್ಯಾರಂಟಿ ಯೋಜನೆಗಳಿಂದ ಲಾಭ ಪಡೆದ ಮಹಿಳೆಯರು ಹೇಳುತ್ತಿದ್ದಾರೆ. ಸರ್ಕಾರ ಯೋಜನೆಗಳು ಸಹಕಾರಿಯಾಗಿವೆ ಎಂದರು. ಮಹಿಳೆಯರು ಅಡವಿಟ್ಟ ತಾಳಿಯನ್ನು ಬಿಡಿಸಿಕೊಳ್ಳಲು ಗೃಹಲಕ್ಷ್ಮಿ ಹಣ ನೆರವಿಗೆ ಎಂದು ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದರೆ ಬಿಜೆಪಿಯ ಯಾವ ಯೋಜನೆಯೂ ಎಲ್ಲರಿಗೂ ದೊರೆಯುತ್ತಿಲ್ಲ ಎಂದರು. ಕಳೆದ ಬಾರಿ ಚುನಾವಣೆಯಲ್ಲಿ ರಾಜ್ಯದಿಂದ ಗೆದ್ದಿರುವ 26 ಸಂಸದರು ಸಂಸತ್ನಲ್ಲಿ ಪ್ರಶ್ನಿಸದೆ ಮೌನಿಗಳಾಗಿದ್ದರು. ಇಂತಹವರನ್ನು ಆಯ್ಕೆ ಮಾಡುವುದರಲ್ಲಿ ಅರ್ಥವೇ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿಯನ್ನು ಬೆಂಬಲಿಸಿ ಆಶೀರ್ವಾದಿಸಿ ಎಂದರು. ಮಹಿಳೆಯರಿಗಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಅನೇಕ ಗ್ಯಾರಂಟಿಗಳನ್ನು ಕೊಟ್ಟಿದೆ. ಅದು ಮೂಲವಾಗಿ ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರನ್ನ ಸಬಲೀಕರಣ ಮಾಡಿದ್ರೆ ಈ ದೇಶ ಉದ್ಧಾರ ಆಗುತ್ತೆ ಅಂತ ಏನು ಅಂಬೇಡ್ಕರ್ ಅವರು ಹೇಳ್ತಾ ಇದ್ರಲ್ಲ, ಆ ದೇಶದ ಆ ಪ್ರದೇಶದ ಅಭಿವೃದ್ಧಿ ಏನಾದ್ರೂ ನೀವು ಅಳತೆ ಮಾಡ್ಬೇಕಾದ್ರೆ ಆ ಪ್ರದೇಶದಲ್ಲಿ, ಆ ಜಾಗದಲ್ಲಿ, ಆ ಜನರಲ್ಲಿ ಹೆಣ್ಣು ಮಕ್ಕಳು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ ಅನ್ನೋ ಮಾನದಂಡದ ಮೂಲಕ ನಾವು ಅಲ್ಲಿಯ ಒಂದು ಪ್ರದೇಶ ಅಭಿವೃದ್ಧಿ ಆಗಿದೆಯೋ ಇಲ್ಲೋ ಅಂತ ನೋಡ್ಬೇಕಂತ ಹೇಳ್ತಾ ಇದ್ರು. ಇದು ನಾನು ಹೇಳಿಲ್ಲ, ಅಂಬೇಡ್ಕರ್ ಅವರ ಘೋಷ ವಾಕ್ಯನ ನೆನಪಿಸ್ತಾ ಇದ್ದೀನಿ. ನಮ್ಮ ಪಕ್ಷ ಅಂಬೇಡ್ಕರ್, ಬುದ್ಧ, ಬಸವ ಅಂಬೇಡ್ಕರ್ ಅವರ ಆಶಯಗಳನ್ನ ಇಟ್ಕೊಂಡು ಕೆಲಸ ಮಾಡಿದೆ. ಗ್ಯಾರಂಟಿಗಳನ್ನ ಕೊಟ್ಟಿದ್ವಿ ನಾವು. ಕಳೆದ ಒಂದು ಚುನಾವಣೆಯಲ್ಲಿ 5 ಗ್ಯಾರಂಟಿ ಕೊಟ್ಟು ಮುಂದೆ ಬಂದಿದ್ವಿ. ಗ್ಯಾರಂಟಿ ಕಾರ್ಡ್ ಬಸವ ಗ್ಯಾರಂಟಿ ಕಾರ್ಡ್ ಅಲ್ಲಿ ನೀವು ನೋಡಿದ್ರಿ, ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಇಬ್ರು ಕೂಡ ಸಿಗ್ನೇಚರ್ ಹಾಕಿದಂತ 5 ಗ್ಯಾರಂಟಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಅನ್ನಭಾಗ್ಯ, ಯುವ ನಿಧಿ, ನಾವು ಸಿಗ್ನೇಚರ್ ಹಾಕಿದ್ವಿ. ಮೋದಿ ಅವರು ಆ ಗ್ಯಾರಂಟಿಗಳಲ್ಲಿ ನೋಡಿದ್ರು, ಯಾಕೋ ಗ್ಯಾರಂಟಿಗಳಿಂದ ಈ ಸಲ ನಮ್ಗೆ ಹೊಡೆತ, ನನ್ನ ಅಲೆ ಕಾಣಿಸ್ತಾ ಇಲ್ಲ. ಮೋದಿ ಗೊತ್ತಾಗೋಗಿದೆ, ಮೋದಿ ಅವ್ರಿಗೆ ಬಿಜೆಪಿ ನಾಯಕರು ಗೊತ್ತಾಗಿದೆ, ಯಾವ ಅಲೆನೂ ಇಲ್ಲ ಈ ಬಾರಿ ದೇಶದಲ್ಲಿ. ದೇಶ ಬದಲಾವಣೆ ಬಯಸ್ತಾ ಇದೆ. ದೇಶ ನಿಜವಾಗಿ ಮಾತನಾಡಿ ಅವರ ಸಂಕಷ್ಟಗಳನ್ನ ದೂರ ಮಾಡೋ ಅವ್ರ ಕಡೆಗೆ ವಾಳ್ತಾ ಇದೆ. ರಾಯಚೂರಿನಲ್ಲೂ ಅಷ್ಟೇನೆ ಈ ಬಾರಿ ಕಷ್ಟ ಇದೆ ಬಿಜೆಪಿಗೆ ಅನ್ನೋದು ಗೊತ್ತಾಯ್ತು. ಕರ್ನಾಟಕದಲ್ಲೂ ಅಷ್ಟೇನೆ ಮೋದಿಯಲ್ಲೇ ನಮ್ಗೇನು ಕಾಣಿಸ್ತಾ ಇಲ್ಲ. 2 ಬಾರಿ ಇತ್ತು ಅಲೆ, ಹೌದು. 2014ರಲ್ಲಿ ಅವರು ಸುಳ್ಳು ಆಶ್ವಾಸನೆಗಳು, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತಾರೆ.
ಮಾಡ್ತೀನಿ, ಡೀಸೆಲ್ ಬೆಲೆ ಕಡಿಮೆ ಮಾಡ್ತೀನಿ, ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೀನಿ, ಕಪ್ಪು ಹಣವನ್ನು ತಂದು ನಿಮ್ಮ ಅಕೌಂಟ್ಗಳಿಗೆ 15 ವರ್ಷ ತುಂಬ್ತೀನಿ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ, ಶ್ರೀದೇವಿ ನಾಯ್ಕ್, ಶಶಿಕಲಾ ಭೀಮರಾಯ, ಮಂಜುಳಾ ಅಮರೇಶ, ನವನೀತ ಆದೋನಿ, ಪದ್ಮಾವತಿ ಆರತಿ, ಜಯಲಕ್ಷ್ಮಿ ಆರತಿ ಸೇರಿದಂತೆ ಅನೇಕರಿದ್ದರು. ಕಳೆದ 10 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರ ಬರೀ ಸುಳ್ಳುಗಳನ್ನು ಹೇಳಿ ಜನರನ್ನು ದಾರಿ ತಪ್ಪಿಸುವ ಜೊತೆಗೆ ದಲಿತರು, ಆದಿವಾಸಿಗಳ ದಮನ ಮಾಡಲು ಹೊರಟಿದ್ದು, ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವಂತೆ ಕೆಪಿಸಿಸಿ ಪರಿಶಿಷ್ಟ ಜಾತಿ ವಿಭಾಗದ ರಾಜ್ಯ ಸಂಚಾಲಕ ಜಗನ್ನಾಥ ಸಂಕಾರಿ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪರಿಶಿಷ್ಟ ಕಲ್ಯಾಣ ಯೋಜನೆಗಳನ್ನು ತಡೆಯುವ ಮೂಲಕ ಸಮುದಾಯಗಳ ಅಭಿವೃದ್ಧಿಗೆ ಕಂಟಕವಾಗಿದ್ದಾರೆ. ಜನರು ಬಹುನಿರೀಕ್ಷೆಯಿಂದ ಬಿಜೆಪಿ ಸರ್ಕಾರವನ್ನು ಬೆಂಬಲಿಸಿದರು. ಆದರೆ ಕಪ್ಪು ಹಣ ತರುವುದಾಗಿ ನೋಟ್ ಬ್ಯಾನ್ ಮಾಡುವಂತಹ ತಪ್ಪು ನಿರ್ಧಾರಗಳಿಂದ ಜನತೆ ಬ್ರಹ್ಮ ನಿರಸನಗೊಂಡಿದ್ದಾರೆ. ಬೆಲೆ ಏರಿಕೆ, ದ್ವೇಷ ಸಾಧನೆಯೇ ಮೋದಿ ಸರ್ಕಾರ ಸಾಧನೆಯಾಗಿದೆ. ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡದೆ ಖಾಸಗೀಕರಣದ ಮೂಲಕ ದೇಶದ ಸಂಪತ್ತು ಮಾರಾಟ ಮಾಡಿದೆ. 12 ಲಕ್ಷ ಕೋಟಿ ರೂಪಾಯಿ ಕೋಟ್ಯಾಧಿಪತಿಗಳ ಸಾಲ ಮನ್ನಾ ಮಾಡಿದ್ದು, ಬಡವರ ಬಗೆಗೆ ಕಿಂಚಿತ್ತೂ ಕಾಳಜಿ ವಹಿಸಿಲ್ಲ. ಸಂವಿಧಾನವನ್ನು ಬದಲಾಯಿಸುವುದಾಗಿ ಹೇಳುತ್ತಿದ್ದಾರೆ. ಮೀಸಲಾತಿ ರದ್ದುಗೊಳಿಸುವುದಾಗಿ ಹೇಳುವ ಮೂಲಕ ಸಂವಿಧಾನ ವಿರೋಧಿಯಾಗಿ ನಡೆಯುತ್ತಿದೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ನೀಡುವ ಮೂಲಕ ಬಡವರ ಸಂಕಷ್ಟಕ್ಕೆ ಸ್ಪಂದಿಸಿದೆ. ಜನರ ಬದುಕು ಕಟ್ಟುವ ಯಾವುದೇ ಯೋಜನೆ ಬಿಜೆಪಿಯ ಪ್ರಣಾಳಿಕೆಯಲ್ಲಿ ಇಲ್ಲ. ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ವರ್ಷ 1 ಲಕ್ಷ ಸೇರಿ ರೈತರು, ಕಾರ್ಮಿಕರು, ಮಹಿಳೆಯರ ನೋವುಗಳಿಗೆ ಸ್ಪಂದಿಸುವ ಭರವಸೆ ನೀಡಿತು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಜಿ. ಕುಮಾರ್ ನಾಯಕ್ ಇವರಿಗೆ ಮತ ನೀಡಿ ಕಾಂಗ್ರೆಸ್ ಗೆಲ್ಲಿಸಬೇಕೆಂದರು. ಕೇಂದ್ರ ಸರ್ಕಾರದ ನೀತಿಯನ್ನು ಮತ್ತು ಪ್ರಧಾನಿಗಳಾದಂಥ ಮೋದಿಯವರ ವೈಫಲ್ಯಗಳನ್ನು ಎತ್ತಿಳಿದವರ ತಮ್ಮ ಮುಖಾಂತರ ಗಮನವನ್ನು ಸೆಳೆಯುತ್ತಾ ಬಿಜೆಪಿ ಸರ್ಕಾರ ಕಳೆದ 10 ವರ್ಷಗಳಿಂದ ಏನು ಈ ದೇಶವನ್ನು ಆಳ್ತಾ ಇದೆ, ಈ ದೇಶದ ಪ್ರಬುದ್ಧ ಜನ ಏನು ಬಿಜೆಪಿಗೆ ಮತವನ್ನು ಕೊಟ್ಟು 2 ಸಲ ಕಳೆದ 10 ವರ್ಷದಿಂದ ಪ್ರಧಾನಿಗಳಾದಂಥ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಲಾಯಿತು. ಅವರ ಸಾಧನೆಗಳು, ಕೇಂದ್ರ ಸರ್ಕಾರದ ಸಾಧನೆಗಳು ಬಡವರ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ, ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರು, ಈ ದೇಶದಲ್ಲಿ ಬಹುಸಂಖ್ಯಾತ ಇರುವಂಥ ನಾವುಗಳು ಮೇಲೆ ಒಂದಲ್ಲ ಒಂದು ರೀತಿಯಿಂದ ನಮ್ಮನ್ನು ದಮನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಕಂಕಣ ಕಟ್ಟಿಕೊಂಡು ಬದ್ಧರಾಗಿದ್ದಾರೆ. ಅದರ ವಿರುದ್ಧವಾಗಿ ನಾವು ಇವತ್ತು ಮಾನ್ಯ ಪ್ರಧಾನಿಗಳು ಇಡೀ ದೇಶಾದ್ಯಂತ ಈ ಒಂದು ದಮನದ ದಲಿತರ ಮತ್ತು ಶೋಷಿತ ವರ್ಗದ ಎಲ್ಲ ವರ್ಗದ ಜನಗಳಿಗೆ ದಮನ ಮಾಡಲಿಕ್ಕೆ ಮಾನ್ಯ ಮೋದಿಯವರು ಅದರಲ್ಲೇ ನಿರತರಾಗಿದ್ದಾರೆ. ನಾವು ಅವರ ವಿರುದ್ಧವಾಗಿ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಪಕ್ಷ ಅವರ ಸಾಧನೆಯೊಂದಿಗೆ ನಾವು ಈಗಾಗಲೇ ಸರ್ಕಾರವನ್ನು ರಚಿಸಿ ಬಂದಿದ್ದೇವೆ. ಮಾನ್ಯ ಪ್ರಧಾನಿಗಳು ಒಂದಲ್ಲ ಒಂದು ರೀತಿಯಿಂದ ಜನಸಾಮಾನ್ಯರ ಬದುಕನ್ನು ಕಟ್ಟಲಿಕ್ಕೆ, ಕಾಂಗ್ರೆಸ್ ಸರ್ಕಾರ ಬಡವರ ಬದುಕನ್ನು ಕಟ್ಟಲಿಕ್ಕೆ ಏನು 5 ಗ್ಯಾರಂಟಿಗಳ ಮುಖಾಂತರ ಜನರಿಗೆ ನಾವೇನು ಬದುಕು ಕಟ್ಟಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ವಿ, ಅದ್ರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಸ್ಟಾರ್ ಪ್ರಚಾರಕ ಅಂಬಣ್ಣ ಅರೋಲಿ ಅವರು ಮಾತನಾಡಿ, ಜನರ ವಿರೋಧ ನಂತರ ಪ್ರಧಾನಿ ಸಂವಿಧಾನ ಬದಲಿಸುವುದಿಲ್ಲ ಎಂದು ಪ್ರಧಾನಿ ಹೇಳಿದ್ದಾರೆ. ಆದರೆ ಸಂವಿಧಾನ ಬದಲಿಸುವುದೇ ಅವರ ಅಜೆಂಡಾವಾಗಿದೆ. 400 ಸೀಟುಗಳನ್ನು ಗೆಲ್ಲುವುದಾಗಿ ಹೇಳುವುದು ಪ್ರಜಾಪ್ರಭುತ್ವ ವಿರೋಧಿಯಾಗಿದೆ. ಸೊಕ್ಕಿನಿಂದ ಬಿಜೆಪಿ ಹೇಳುತ್ತಿದೆ. ಜನರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕೆಂದರು. ಪ್ರತಿರೋಧ ಹೆಚ್ಚಾದಾಗ, ನಮ್ಮ ಸಮುದಾಯಗಳ ಪ್ರತಿರೋಧ ಹೆಚ್ಚಾದಾಗ ಅಂಬೇಡ್ಕರ್ ಬಂದರೂ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆ ನಂಬರ್ ಬೇಕು ಅವರಿಗೆ? 420 ಬೇಕು, 420 ನಾವೇ ಗೆದ್ದಿದ್ದೀವಿ. ಕರ್ನಾಟಕದಲ್ಲಿ 28 ನಾವೇ ಗೆಲ್ತೀವಿ. ಗೆದ್ದು 2 ತಿಂಗಳಲ್ಲಿ ಸರ್ಕಾರನ ನಾವೇ ಆಡ್ತೀವಿ ಸೊಕ್ಕಿದೆಯಲ್ಲ, ಇದು ಯಾವ ಸಂವಿಧಾನ ಇದು? ಯಾವ ಸಂವಿಧಾನ ಇದು? ಗೆದ್ದಿದ್ದೀವಿ ಅಂತ ಹೇಳ್ತಾರ, 28 ನಾವೇ ಗೆಲ್ತೀವಿ ಅಂತ ಹೇಳ್ತಾರ. ಓಟ್ಗೆ ಏನ್ ಬೆಲೆ? ಓಟ್ಗೆ ಏನ್ ಬೆಲೆ? ಓಟ್ ಆಗ್ತಕ್ಕಂಥ ಪ್ರಕ್ರಿಯೆ ಸರಿ, ಓಟ್ ಆಗ್ತಕ್ಕಂಥ ಪ್ರಕ್ರಿಯೆ ದಿನಾಂಕರಿಗಿದೆ. ಈಗಾಗಲೇ 400 ಗೆದ್ದಿವಿ, 28 ನಾವೇ ಗೆಲ್ತೀವಿ, ಸರ್ಕಾರ ಚೇಂಜ್ ಮಾಡ್ತಾರೆ 4 ದಿನದಲ್ಲಿ ಅಂದ್ರೆ ಈ ಸೊಕ್ಕಲ್ಲ. ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ
ಕ್ಷೇತ್ರಗಳಲ್ಲಿ ಗೆದ್ದು ಗೆದ್ದು ಅಂತ ಹೇಳಿದ್ದಾರೆ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ಟೋಟಲ್ ಎಲ್ಲ ನಾವೇ ಗೆಲ್ತೀವಿ ಅನ್ನೋದು, ಗೆದ್ದಿದ್ದೀವಿ ಅನ್ನೋದು. ನಮ್ಮೂರು ಯಾಕೆ ಹೇಳಿಬೇಕು ಸಂವಿಧಾನ ಚೇಂಜ್ ಮಾಡಕ್ಕೆ? ಜನರ ತೀರ್ಮಾನವನ್ನು ಉಲ್ಲಂಘಿಸಿ ಮಾತಾಡೋದಿಲ್ಲ. ಆತ್ಮವಿಶ್ವಾಸ ಬಿಡ್ರಿ. ಜನರ ಆಯ್ಕೆ ಪ್ರಕ್ರಿಯೆಯನ್ನ ವಿರೋಧಿಸಿ ಮಾತಾಡೋದಿಲ್ಲ, ಅದು ಸಂವಿಧಾನದ ಆಶಯ ಅಲ್ಲ. ಚುನಾವಣೆ ಪ್ರಕ್ರಿಯೆ ಭಯ ಸ್ಟಾರ್ಟ್ ಆಯ್ತಾ? ಭಯ ನಮಗೇನಿಲ್ಲ. ಭಯ ಸ್ಟಾರ್ಟ್ ಆಗಿದ್ರೆ ನಾನು ಈಗಲೂ ಹೇಳ್ತಾ ಇದ್ದೇನೆ, ನಮ್ಗೆ ಭಯ ಇಲ್ಲ. ಸರ್ ನಾನು ಹೇಳ್ತಾ ಇಷ್ಟೇ, ನೀವು ಅನಧಿಕೃತವಾಗಿ ಘೋಷಣೆ ಮಾಡೋದಿಲ್ಲ, ಅದು ಚುನಾವಣಾ ಪ್ರಕ್ರಿಯೆಗೆ ದೊಡ್ಡ ಆಘಾತ. ಸಂವಿಧಾನ ಬಿಡ್ರಿ. ಈ ಸಂವಿಧಾನ ಬದಲು ಮಾಡ್ಕೊಂಡು ಏನ್ ಆಕ್ಷನ್ ತಗೊಂಡಿರಿ? ಈ ಸಂದರ್ಭದಲ್ಲಿ ಆರ್ತಿಮಾರೆಡ್ಡಿ, ವಿಶ್ವನಾಥ ಪಟ್ಟಿ, ಹನುಮಂತು, ಮಲ್ಲಯ್ಯ ಕಲ್ಲೂರು, ಶೇಖರ ರಾಂಪುರಿ, ಆಂಜನೇಯ ಗೋಡಿಹಾಳ, ವೆಂಕಟೇಶ್ ಸೇರಿದಂತೆ ಅನೇಕರಿದ್ದರು. ಈಗ ಜಾಹೀರಾತು. ನಾಯಕ ನೀನೇ, ದಕ್ಷಿಣ ಧ್ರುವದ ಧ್ರುವ ತಾರೆಯು ನೀನೇ. ನಮಗೆಂದೆಂದು ನಾಯಕ ನೀನೇ, ದಕ್ಷಿಣ ಧ್ರುವದ ತಾರೆಯು ನೀನೇ. ಅಭಿಮಾನಿ ಬಳಗದ ಹೃದಯವು ನೀನೇ, ಅಂತ್ಯ ಕಾಣದ ಆಗಸ ನೀನೇ. ಸಿರಿಗನ್ನಡಂ ಗೆಲ್ಗೆ ಜೈ ಭುವನೇಶ್ವರಿ, ಸಿರಿಗನ್ನಡಂ ಬಾಲ್ಗೆ. ರಾಯಚೂರು ನಮ್ಮ ಕರ್ನಾಟಕ ಸೇನೆ ಜಿಲ್ಲಾ ಘಟಕ ವತಿಯಿಂದ ಶ್ರೀ ಕೆ ಕೊಂಡಪ್ಪ ಜಿಲ್ಲಾಧ್ಯಕ್ಷರು ರವರಿಗೆ 40ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭಾಶಯ ಕೋರುವವರು ಬಸವರಾಜ ಪಡುಕೋಟೆ, ರಾಜ್ಯಾಧ್ಯಕ್ಷರು ನಮ್ಮ ಕರ್ನಾಟಕ ಸೇನೆ, ಮತ್ತು ಮಹೇಶ್ ಪಾಟೀಲ್, ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಕರ್ನಾಟಕ ಸೇನೆ ರಾಯಚೂರು. ದಿನಾಂಕ 3/5/2024 ಸಂಜೆ 5 ಗಂಟೆಗೆ ಶ್ರೀ ಕೆ ಕೊಂಡಪ್ಪರವರ ಹುಟ್ಟುಹಬ್ಬವನ್ನು ಆಚರಿಸಲಾಗುವುದು. ಸ್ಥಳ ಲಲಿತಾ ಮಿತ್ರ ಆಶ್ರಮ, ಆಶಾಪುರ ರಸ್ತೆ, ರಾಯಚೂರು. ಕೋಮುವಾದಿ ಭ್ರಷ್ಟ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಬಿಜೆಪಿಯನ್ನು ಸೋಲಿಸುವ ಗುರಿಯೊಂದಿಗೆ ಜಾತ್ಯತೀತ ಸಂವಿಧಾನ ರಕ್ಷಣೆಗಾಗಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದೆ ಎಂದು ಮಾನವ ಹಕ್ಕುಗಳ ಹೋರಾಟಗಾರರ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಚಳುವಳಿ ನಾಯಕ ಯಲವರ್ತಿ ಮನೋಹರ ಅವರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಹೈದರಾಬಾದ್ ಕರ್ನಾಟಕ ಭಾಗದ ಕಲಬುರಗಿ, ಕೊಪ್ಪಳ, ಬಳ್ಳಾರಿ, ಬೀದರ್, ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಒಕ್ಕೂಟವು ಕಾಂಗ್ರೆಸ್ಗೆ ಬೆಂಬಲಿಸಲಿದೆ ಎಂದರು. ಜಾತ್ಯತೀತ ಸಂವಿಧಾನಿಕ ಪ್ರಜಾಪ್ರಭುತ್ವಕ್ಕೆ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಒಗ್ಗೂಡಿ ಸಭೆ ನಡೆಸಿ ಈ ನಿರ್ಣಯ ಕೈಗೊಂಡಿದ್ದೇವೆ ಎಂದರು. ಪ್ರಗತಿಪರ ಲಿಂಗತ್ವ ಅಲ್ಪಸಂಖ್ಯಾತರ ನಾಯಕ ಬಿರ್ಲಿಂಗ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯಲ್ಲಿ ಲೈಂಗಿಕ ಅಲ್ಪಸಂಖ್ಯಾತ ಸಮುದಾಯದ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡಿದೆ. ರಾಜ್ಯದಲ್ಲಿ ಕೂಡ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಜಾರಿಯಿಂದ ನಮ್ಮ ಸಮುದಾಯಕ್ಕೆ ಅನುಕೂಲವಾಗಿದೆ ಎಂದರು. ಲಿಂಗತ್ವ ಅಲ್ಪಸಂಖ್ಯಾತರ ನಾಯಕಿ ಪ್ರಿಯಾಂಕಾ ಮಾತನಾಡಿ, ಕೇಂದ್ರ ಸರ್ಕಾರಿ ಉದ್ಯೋಗದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ 1% ಮೀಸಲಾತಿ, ಲಿಂಗತ್ವ ಅಲ್ಪಸಂಖ್ಯಾತರ ಅಭಿವೃದ್ಧಿ ಮಂಡಳಿ ಇವುಗಳನ್ನು ರಚಿಸಿ 10,000 ಕೋಟಿ ರೂಪಾಯಿ ಮೀಸಲಿಡಬೇಕು. ರಾಜಕೀಯ ಕ್ಷೇತ್ರದಲ್ಲಿ ಕೂಡ ಲೈಂಗಿಕ ಅಲ್ಪಸಂಖ್ಯಾತರಿಗೆ ಮೀಸಲಾತಿ ನೀಡಬೇಕು. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ 1% ಸ್ಥಾನಗಳ ಮೀಸಲಾತಿ. ಸಿಕ್ಕಿಂ ರಾಜ್ಯದ ಸಂಘ ವಿಧಾನಸಭಾ ಕ್ಷೇತ್ರದಂತೆ ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದ ಮತದಾರರಿಂದಲೇ ಚುನಾಯಿತರಾಗಬೇಕು. ಲಿಂಗತ್ವ ಗುರುತಿಸುವಿಕೆ ಲೈಂಗಿಕ ಆದ್ಯತೆಗಳ ಆಧಾರದ ಮೇಲೆ ಮಾನವ ಹಕ್ಕುಗಳ ಉಲ್ಲಂಘನೆ ತಡೆಗಟ್ಟುವ ನಿಟ್ಟಿನಲ್ಲಿ ಬೇಡಿಕೆಗೆ ಕಾಂಗ್ರೆಸ್ ಸ್ಪಂದಿಸುವ ಭರವಸೆಯೊಂದಿಗೆ ಬೆಂಬಲಿಸಲು ನಿರ್ಧರಿಸಲಾಗಿದೆ ಎಂದರು. ಯಾವುದರ ಸಮಸ್ಯೆ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಇರುತ್ತಾ ಇರಲ್ಲ ಅಂತ ಭಯ ಇದೆ, ಅದರ ಸ್ಥಿತಿ ಇದೆ. ಜಾತ್ಯತೀತ ದೊಡ್ಡ ಸಮಸ್ಯೆ ಆಗಿದೆ. ಈಗ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಜನ ಹೇಳ್ತಿದ್ದಾರೆ. ಪ್ರಜಾಪ್ರಭುತ್ವ ಮುಗಿದಲ್ಲಿ ಗ್ಯಾರಂಟಿ ಇರಲಿಲ್ಲ. ಈ ಥರ ಇರುವಾಗ ನಾವು ಡಿಸೈಡ್ ಮಾಡಿದ್ವಿ, ಈ ಎಲೆಕ್ಷನ್ನಲ್ಲಿ ನಾವು ನಮ್ಮ ಸಮುದಾಯದ ಬಗ್ಗೆ ಮಾತ್ರ ಯೋಚನೆ ಮಾಡೋದು ಬೇಡ, ನಾವು ಇಡೀ ದೇಶದ ಬಗ್ಗೆ ಯೋಚನೆ ಮಾಡಬೇಕು, ಎಲ್ಲ ನಾಗರಿಕರ ಯೋಚನೆ ಮಾಡಬೇಕು ಅಂತ ಯೋಚನೆ ಮಾಡಿದ್ಮೇಲೆ ನಿರ್ಣಯಕ್ಕೆ ಬಂದಿರ್ತೀವಿ. ಒಂದು ನಮ್ಗೆ ಏನು ಅನಿಸ್ತು ಅಂದರೆ, ಈಗ ಏನು ಬಿಜೆಪಿ ಸರ್ಕಾರ ಇದೆಯೋ ಅದು ಜನ ವಿರೋಧಿ ಆಗಿದೆ, ಅದು ಸಂವಿಧಾನ ವಿರೋಧಿ ಆಗಿದೆ, ಸೆಕ್ಯುಲರಿಸಂ ವಿರೋಧಿ ಆಗಿದೆ, ಭ್ರಷ್ಟ ಪಕ್ಷ ಆಗಿದೆ. ಪ್ಲಸ್ ಒಂದೊಂದು ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಮೀಟ್ ಮಾಡ್ತಿದ್ದಾರೆ. ಅದು CBI ಇರಲಿ, ED ಇರಲಿ,
ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇರಲಿ ಅಥವಾ ಎಲೆಕ್ಷನ್ ಕಮಿಷನ್ ಇರಲಿ ಅದಾಗ್ತದೆ. ಪಾರ್ಲಿಮೆಂಟಲ್ಲಿ ಬಿಲ್ಲುಗಳು ಚರ್ಚೆ ಆಗಿದೆ, ಪಾಸ್ ಆಗ್ತಿದೆ. ಅಂದರೆ ಇದು ಸ್ವತಂತ್ರ ಬಂದ ಮೇಲೆ ನಮಗೆ ಏನು ಗ್ಯಾರಂಟಿಗಳಿತ್ತು ಇಷ್ಟು ವರ್ಷ ಅದು ಒಂದೊಂದೊಂದೊಂದು ಲೀಕ್ ಆಗ್ತಿದೆ. ಅದಕ್ಕಾಗಿ ಈ ಭಾರತದ ಏನು ಪ್ರಜಾಪ್ರಭುತ್ವವನ್ನು ರಕ್ಷಿಸಬೇಕು ಪ್ಲಸ್ ಸೆಕ್ಯುಲರಿಸಮ್ ಅತಿ ಮುಖ್ಯ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅದಕ್ಕಾಗಿ ನಾವು ಡಿಸೈಡ್ ಮಾಡಿದ್ವಿ BJP ಮತ್ತು NDA ಸೋಲ್ಬೇಕು. ಈ ಟೈಮು ನಮ್ಮ ಸಮುದಾಯದ ಪ್ರಚಾರವನ್ನು ಸೋಲಿಸಬೇಕು ಅಂತ ಆಯಿತು. ಪ್ಲಸ್ ನಾವು ಕರ್ನಾಟಕದಲ್ಲಿ ನೋಡಿದಾಗ BJP ಕ್ಯಾಂಡಿಡೇಟ್ಗಳನ್ನ NDA ಕ್ಯಾಂಡಿಡೇಟ್ ಸೋಲಿಸಲಿಕ್ಕೆ ಕಾಂಗ್ರೆಸ್ ಸ್ಟಾರ್ ಪ್ರಚಾರಕ ಅಂಬಣ್ಣ ಅರೋಲಿ ಮಾತನಾಡಿ, ಸಂವಿಧಾನ ಆಶಯಗಳ ಈಡೇರಿಕೆಗಾಗಿ ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ನೀಡುತ್ತಿರುವುದು ಸ್ವಾಗತಾರ್ಹ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತ ಚಳವಳಿ ನಾಯಕಿ ಪ್ರಗತಿದಾಸ್, ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡ MR ಬೇರಿ, ಪ್ರಿಯಾಂಕಾ ಬಾಬು ಸೇರಿದಂತೆ ಅನೇಕರಿದ್ದರು. ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ಅವರು ತಮ್ಮ ಮಾದರಿ ಮತಪತ್ರದಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ SUCI ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿಗಳ ಚುನಾವಣಾ ಚಿಹ್ನೆಯ ಕುರಿತು ತಪ್ಪು ಮಾಹಿತಿ ಹರಡಿದ್ದಕ್ಕಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು SUCI ಕಮ್ಯುನಿಸ್ಟ್ ಪಕ್ಷದ ಮುಖಂಡರು ಅವರ ಜಿಲ್ಲಾಧಿಕಾರಿಗಳ ಮೂಲಕ ಚುನಾವಣಾ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ಅವರು ತಮ್ಮ ಮಾದರಿ ಮತಪತ್ರದಲ್ಲಿ ಬ್ಯಾಲೆಟ್ ಪೇಪರ್ SUCI ಕಮ್ಯುನಿಸ್ಟ್ ಪಕ್ಷದ ಅಭ್ಯರ್ಥಿ ರಾಮಲಿಂಗಪ್ಪರ ಚುನಾವಣಾ ಚಿಹ್ನೆಯನ್ನು ಸುತ್ತಿಗೆ ಮತ್ತು ಕಡಗೋಲು ಎಂದು ತಪ್ಪಾಗಿ ಮುದ್ರಿಸಿ ಅದನ್ನು ಹಂಚುತ್ತಿದ್ದಾರೆ ಎಂದು ದೂರಿದರು. ರಾಯಚೂರು ಲೋಕಸಭಾ ಕ್ಷೇತ್ರದ ಚುನಾವಣಾಧಿಕಾರಿ SUCI ಕಮ್ಯುನಿಸ್ಟ್ ಪಕ್ಷಕ್ಕೆ ಚುನಾವಣಾ ಚಿಹ್ನೆಯಾಗಿ ಮಡಿಕೆ ಚಿಹ್ನೆಯನ್ನು ನಿಗದಿಪಡಿಸಿದ್ದಾರೆ. ಆದರೆ ರಾಜ ಅಮರೇಶ್ವರ ನಾಯಕ್ ಅವರ ಈ ತಪ್ಪು ಮಾಹಿತಿ ಮತ್ತು ಅಪಪ್ರಚಾರದಿಂದ ಮತದಾರರನ್ನು ಗೊಂದಲಕ್ಕೀಡಾಗುವಂತೆ ಮಾಡುತ್ತಿದ್ದಾರೆ. ಚುನಾವಣಾ ಹಿತಾಸಕ್ತಿಗೆ ಗಂಭೀರ ಹಾನಿಯನ್ನುಂಟು ಮಾಡುತ್ತಿದ್ದಾರೆ. ಸುತ್ತಿಗೆ ಮತ್ತು ಕುಡುಗೋಲು ಚಿಹ್ನೆಯು ರಾಮಲಿಂಗಪ್ಪ ಅವರ ಚಿಹ್ನೆ ಎಂದು ಉಲ್ಲೇಖಿಸಿದ್ದರಿಂದ ನಮ್ಮ ಹೆಚ್ಚಿನ ಮತಗಳು ಪೋಲಾಗುತ್ತವೆ. ಜಿಲ್ಲಾ ಚುನಾವಣಾಧಿಕಾರಿಗಳು ಚುನಾವಣಾ ಹಿತಾಸಕ್ತಿಯನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ ಹಾಗೂ ಬಿಜೆಪಿಗೆ ಕೂಡಲೇ ಈ ಪ್ರಚಾರ ಮಾದರಿ ಮತಪತ್ರವನ್ನು ಹಂಚುವುದನ್ನು ನಿಲ್ಲಿಸಿ ಮತ್ತು ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದರು. Returning officer, Raichur, from Mahesh C, election agent of Ramlingappa, SUCI candidate for Raichur Parliamentary Constituency, Socialist Unity Center of India, Communist SUCI. Sir, subject complaint to initiate action against BJP candidate Raja Amreshwar Nayak for spreading misinformation against SUCI party candidates election symbol in their model of ballot paper. The candidate Raja Amreshwar Nayak of Bharatiya Janata Party BJP for the 06 Raichur Parliamentary Constituency for the forthcoming general election 2024 in his model ballot paper used in the ballot unit used as a publicity material as falsely printed SUCI. The fact is, in this selection the returning officer Raichur Parliamentary Constituency has allotted part as our election symbol. We feel this misinformation campaign Raja Amreshwar Nayak is confusing our voters and seriously harming our election interests, since the hammer and hammer and sickle has also been mentioned as a symbol. Ramlingappa, whose symbol is pot. We apprehended. ಪಕ್ಷದ ಚುನಾವಣಾ ಚಿಹ್ನೆ ಮತ್ತು ಅಭ್ಯರ್ಥಿಯ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ವರ ನಾಯಕ್ ಅವರ ಈ ಕೃತ್ಯವು ಬಹಳ ಖಂಡನೀಯವಾಗಿದೆ. ಚುನಾವಣಾ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಯಾಗಿದೆ. ಅಪಪ್ರಚಾರದಲ್ಲಿ ತೊಡಗಿರುವ ಮತ್ತು ಚುನಾವಣಾ ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿರುವ ರಾಜ ಅಮರೇಶ್ವರ ನಾಯಕ್ ವಿರುದ್ಧ ತ್ವರಿತ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬಿಜೆಪಿ ಅಭ್ಯರ್ಥಿಯಿಂದ ಈ ಚುನಾವಣಾ ಗುರುತಿನ ಗೊಂದಲದ ಬಗ್ಗೆ ಮಾಧ್ಯಮದ ಮೂಲಕ ಸ್ಪಷ್ಟನೆ ನೀಡದೇ ಇದ್ದಲ್ಲಿ ಕ್ಷೇತ್ರದಲ್ಲಿ ಮರು ಚುನಾವಣೆ ನಡೆಸಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ SUCI ಪಕ್ಷದ ಮುಖಂಡರಾದ ಮಹೇಶ್ ಸಿ, ಚನ್ನಬಸವ ಜಾನೇಕಲ್, ಅಣ್ಣಪ್ಪ, NS ವೀರೇಶ್, ಮಲ್ಲನಗೌಡ, ವಿನೋದ್ ಸೇರಿದಂತೆ ಅನೇಕರಿದ್ದರು. ದೇಶದ ಸುಭದ್ರತೆ ಮತ್ತು ಅಭಿವೃದ್ಧಿಗಾಗಿ ನರೇಂದ್ರ ಮೋದಿಯವರ ಬಿಜೆಪಿ ಸರ್ಕಾರದ ಅವಶ್ಯಕತೆ ಇದೆ. ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಧಿಕ್ಕರಿಸಿ ಎಂದು ನಗರ ಶಾಸಕರು ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ S ಶಿವರಾಜ್ ಪಾಟೀಲ್ ಅವರು ಹೇಳಿದರು.
ಅವರು ನಿನ್ನೆ ಸಂಜೆ ನಗರದ ರಾಮಲಿಂಗೇಶ್ವರ ಮೈದಾನದಲ್ಲಿ ಸೇರಿದ್ದ ಬೃಹತ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಾ 50 ವರ್ಷ ದೇಶ ಆಳಿದ ಕಾಂಗ್ರೆಸ್ ಸರ್ಕಾರ ಜನತೆಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಲು ಆಗಲಿಲ್ಲ. ಆದರೆ ಕೇವಲ 10 ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೌಲಭ್ಯಗಳಾದ ಸ್ವಚ್ಛ ಕುಡಿಯುವ ನೀರು, ರಸ್ತೆಗಳು, ವಿದ್ಯುತ್ ಸಂಪರ್ಕ ರಸ್ತೆಗಳು ಸೇರಿದಂತೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೊಡುವ ಮೂಲಕ ಭಾರತ ದೇಶ ಇಂದು ವಿಶ್ವದಲ್ಲಿ ವಿಶೇಷ ಸ್ಥಾನಮಾನ ಪಡೆದಿದೆ. ಮತ್ತೆ ನಮ್ಮ ಸರ್ಕಾರ ಬಂದರೆ 3 ಕೋಟಿ ಜನರಿಗೆ ಉದ್ಯೋಗವನ್ನು ನೀಡುವ ಮೂಲಕ ಅವರುಗಳನ್ನು ಲಕ್ಷಾಧಿಪತಿಗಳಾಗಿ ಮಾಡುತ್ತಾರೆ. ಜೊತೆಗೆ ಭಾರತದಲ್ಲಿ 140 ಕೋಟಿ ಜನರಿಗೆ ನೆಮ್ಮದಿ ಬಾಳು ನೀಡುತ್ತಾರೆ. ಇಂದು ಪಾಕಿಸ್ತಾನ, ಶ್ರೀಲಂಕಾ ಯಾವ ಸ್ಥಿತಿ ಇದೆ ನಿಮಗೆ ಕಣ್ಮುಂದೆ ಇದೆ. ಹೀಗಾಗಿ ನಾವೆಲ್ಲರೂ ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕಾದ್ರೆ ರಾಯಚೂರಿನ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯಕರವರಿಗೆ ಮತ ನೀಡಿ ಎಂದು ಮನವಿ ಮಾಡಿದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಯಚೂರಿಗೆ ಅಧಿಕಾರಿಯಾಗಿ ಬಂದು ಕೊಳ್ಳೆ ಹೊಡೆದು ಹೋಗಿದ್ದಾನೆ. ಈಗ ಪುನಃ ಓಟು ಕೇಳಲು ಬಂದಿದ್ದಾನೆ. ಆತನಿಗೆ ಮತ ಹಾಕಿದ್ರೆ ಆತನನ್ನು ಹುಡುಕಲು ನೀವು ಬೆಂಗಳೂರಿಗೆ ಹೋಗಬೇಕಾಗುತ್ತದೆ ಎಂದರು. ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಸಂವಿಧಾನ ಮುಟ್ಟಂಗಿಲ್ಲ, ಸಂವಿಧಾನ ಬದಲಾವಣೆ ಮಾಡಂಗಿಲ್ಲ. ಆ ರೀತಿ ಏನಾದ್ರೆ ಶಿವರಾಜ್ ಪಾಟೀಲ್ ರಂಗ ಕಳೆದು ರಾಮಲಿಂಗೇಶ್ವರ ಅರ್ಪಿಸ್ತೀವಿ ಅಂತ ಹೇಳ್ತೀನಿ ನಾನು. ಆ ರೀತಿ ಯಾರು ಮಾಡಂಗಿಲ್ಲ. ಕಾಂಗ್ರೆಸ್ ಅವರು ಬರೀ ಚುನಾವಣೆ ಬಂದಂತ ಸಮಯದಲ್ಲಿ ಈ ಕಡೆ ಮುಸಲ್ಮಾನರಿಗೆ ಏನಾಗ್ತಾರ, ಬಿಜೆಪಿ ಬಂದ್ರೆ ನಿಮ್ಗ ಇರಕ್ ಬಿಡಂಗಿಲ್ಲ, ಬಿಜೆಪಿ ಅವರು ನಿಮ್ಗೆ ಇರಕ್ ಬಿಡಂಗಿಲ್ಲ ಅಂತ ಅವ್ರಿಗೆ ಎದುರಿಸ್ತಾರೆ. ಈ ಕಡೆ ನಮ್ಮ ದಲಿತ ಬಂಧುಗಳಿಗೆ ಏನಾಗ್ತಾರೆ, ಬಿಜೆಪಿ ಬಂದ್ರೆ ನಿಮ್ಗೆ ಸಂವಿಧಾನ ಬದಲಾವಣೆ. ಮೋದಿಜಿಯವರು ಆಡಳಿತಕ್ಕೆ ಬಂದು ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು. ಒಂದಾದ್ರೂ ಸಂವಿಧಾನ ಬದಲಾವಣೆ ಮಾಡಿದಾರ? ಇವರು ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಾರ, ಅದಕ್ಕೆ ಯಾರು ಕಿವಿಗೊಡಬಾರ್ದು. ಇವತ್ತು ಜಗತ್ತಿನಲ್ಲ, ಇವತ್ತು ಭಾರತ ದೇಶದಲ್ಲ, ಜಗತ್ತಿನ ಏಕೈಕ ಜಗತ್ ಪ್ರಸಿದ್ಧ ಪ್ರಧಾನಮಂತ್ರಿ ನಾಯಕ, ಜಗತ್ ಪ್ರಸಿದ್ಧ ನಾಯಕ ಯಾರಾದ್ರೂ ಅದು ನರೇಂದ್ರ ಮೋದಿ ಅವರು ಮಾತ್ರ ಇದ್ದಾರೆ ಅಂತ ಹೇಳಿಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಪ್ರಯತ್ನ ಮಾಡಬೇಕು. ಮತ್ತು ಬರುವಂತ 7ನೇ ತಾರೀಕು ನಮ್ಮ ಸೀರಿಯಲ್ ನಂಬರ್ 3ರ ಮುಂದೆ ಬಟನ್ ಒತ್ತುವ ಮೂಲಕ ಅಮರೇಶ್ ನಾಯಕರನ್ನು ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಕಮಲದ ಗುರುತನ್ನು ದೆಹಲಿಗೆ ಕಳಿಸಿದ್ರೆ ಮುಂದೆ ಅವರು ಕೇಂದ್ರ ಸಚಿವರಾಗ್ತಾರ. ಇನ್ನು ಹೆಚ್ಚು ಮನೆಗಳು ತರಬಹುದು, ಹೆಚ್ಚು ಅಕ್ಕಿ ಕೊಡಿಸಬಹುದು, ಹೆಚ್ಚು ಕರೆಂಟ್ ಕೊಡಿಸಬಹುದು, ಹೆಚ್ಚು ಜನರಿಗೆ ಉದ್ಯೋಗ ಕೊಡುವಂತ ಕೆಲಸ ನಾವು ಮಾಡ್ತೀವಿ, ನಿಮಗೆ ವಾಗ್ದಾನ ಮಾಡ್ತೀವಿ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಎಂ ವಿರೂಪಾಕ್ಷಿ ಮಾತನಾಡುತ್ತಾ, ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ಇಂದು ಎಲ್ಲರಿಗೂ ಸಮಾನ ಹಕ್ಕು ಸಿಕ್ಕಿರುತ್ತದೆ. ಆ ಹಕ್ಕನ್ನು ಮಹಿಳೆಯರು ಬಳಸಿಕೊಂಡು ರಾಜಾ ಅಮರೇಶ್ವರ ನಾಯಕರಿಗೆ ಓಟು ಹಾಕುವ ಮೂಲಕ ಸ್ತ್ರೀ ಶಕ್ತಿಯನ್ನು ತೋರಿಸಿದೆ. ನಗರದಲ್ಲಿ ಶಾಸಕರಾದ ಡಾಕ್ಟರ್ ಶಿವರಾಜ ಪಾಟೀಲರು ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಜೊತೆಗೆ ಸಾರ್ವಜನಿಕರಿಗೆ ತಕ್ಷಣ ಸ್ಪಂದಿಸುವ ವ್ಯಕ್ತಿ ಆಗಿರುತ್ತಾರೆ. ವಸತಿಗೃಹ, ರಸ್ತೆಗಳು ಜೊತೆಗೆ ಸಾಕಷ್ಟು ಪ್ರಗತಿ ಸಾಧಿಸುತ್ತಾರೆ ಎಂದರು. ಈ ಮತಗಳು ಯಾಕೆ ನಿರ್ಣಾಯಕ ಅಂತಂದ್ರೆ, ನಿಮ್ಮ ಮತಗಳು ನಿಮ್ಮ ಪರವಾಗಿ, ನಿಮಗಾಗಿ, ನಿಮಗೋಸ್ಕರ, ನಿಮ್ಮ ಸಮಸ್ಯೆಗಳಿಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು ಮಾತ್ರ ಮತಗಳನ್ನ ಹಾಕಿದ್ರೆ ಅದು ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಾಯಂದ್ರೆ 3 ಸಲ ನೀವು ಮತಗಳನ್ನ ಹಾಕಿ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವ್ರನ್ನ ಗೆಲ್ಲಿಸಿದ್ರಿ. ಅವ್ರು ಮಾಡಿರ್ತಕ್ಕಂಥ ಹಲವಾರು ಯೋಜನೆಗಳು ರಾಯಚೂರಿನಲ್ಲಿದ್ದಾವೆ. ರಾಯಚೂರಿನಲ್ಲಿ ಎಲ್ಲಿ ನೋಡಿದ್ರೆ ಸಿಸಿ ರಸ್ತೆಗಳು, 6 ತಿಂಗಳಿಗೆ ಒಂದ್ಸಲ ಸಿಸಿ ರಸ್ತೆ ಹಾಕಿದ್ರು, ಡ್ರೈನೇಜ್ಗಳು ಹಾಕಿದ್ರು. ನಮ್ಮ ಪಕ್ಕದಲ್ಲಿ ಓಣಿಗಳಲ್ಲಿ ನಾವು ತಿರುಗಾಡ್ತಿದ್ದಿಲ್ಲ ಅಂತ ಒಳ್ಳೆ ರಸ್ತೆಗಳನ್ನ ಇವತ್ತು ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾಡಿರತಕ್ಕಂಥದ್ದು. ಅದೇ ಶಿವರಾಜ್ ಪಾಟೀಲ್ ಇವತ್ತು ಬಂದು ನಿಮ್ಮ ಹತ್ರ ಕೈ ಮುಗಿದು ಮತವನ್ನು ಕೇಳ್ತಾ ಇದ್ದಾರೆ. ಯಾವ ಕಾರಣಕ್ಕಂತಂದ್ರೆ ನಿಮ್ಮ ನಾರಿ ಶಕ್ತಿ ಬಹಳ ದೊಡ್ಡ ಮತದಲ್ಲಿ ತಾಯಿದ್ರೆ, ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ 1 ಮತ ಅಲ್ಲ, ನೀವೊಬ್ರು ಹಾಕೋದಲ್ಲ, ನಿಮ್ಮ ಮಕ್ಕಳನ್ನು ಹಾಕ್ಸ್ತೀರಿ, ನಿಮ್ಮ ಗಂಡಂದ್ರನ್ನ ಹಾಕ್ಸ್ತೀರಿ, ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಂಧು ಬಳಗ ಎಲ್ಲರನ್ನೂ ಕೂಡ ಹಾಕ್ಸ್ತಿರತಕ್ಕಂಥ ಶಕ್ತಿ ನಿಮ್ಮ ಹತ್ರ ಇದೆ. ಆ ನಿಟ್ಟಿನಲ್ಲಿ ತಾಯಿಯಂದ್ರೆ ಇವತ್ತು ನಿರ್ಣಾಯಕ ಪಾತ್ರವನ್ನು ವಹಿಸಬೇಕು. ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಹೆಣ್ಣು ಮಕ್ಕಳಿಗೆ ಬಹಳ ಗೌರವಯುತವಾದಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ. ಬೇಟಿ ಪಡಾವೋ ಬೇಟಿ ಬಚಾವೋ ಅಂತಕ್ಕಂಥ ಕಾರ್ಯಕ್ರಮ ಕೊಟ್ಟು ಈ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಮೌಲ್ಯಯುತವಾದಂತಹ ಶಕ್ತಿಯನ್ನ ಮಾಡಿ ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ಇವತ್ತು ಬಿಜೆಪಿಯ ಮುಖ್ಯಸ್ಥರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ರಾಯಚೂರಿನ ಅಭಿವೃದ್ಧಿ ಕೆಲಸಗಳು ಯಾವ ರೀತಿಯಲ್ಲಿ ಆಗಿದವು? ಸುಮಾರು 15,000 ಮನೆಗಳು, ಸ್ಲಮ್ ಮನೆಗಳು, ಸ್ಲಮ್ಗಳಲ್ಲಿ ಇವತ್ತು ನೀವು ಪಕ್ಕದಲ್ಲಿರ್ತಕ್ಕಂಥ ಓಣಿಗಳನ್ನು ನೋಡ್ರಿ, ಆ ಓಣಿಗಳೆಲ್ಲ ಸಿಸಿ ರಸ್ತೆಗಳು. ಜೆಡಿಎಸ್ನ ಎನ್ ಶಿವಶಂಕರ ವಕೀಲ, ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಲಲಿತಾ ಕಡಗೋಳು ಮಾತನಾಡಿದರು. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಜಲ್ದರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಪಲಗುಲ ನಾಗರಾಜ್ ಅವರು ನಿರೂಪಿಸಿದರು.
ವೇದಿಕೆಯಲ್ಲಿ ವಿಧಾನ ಪರಿಷತ್ ಮಾಜಿ ಶಾಸಕರಾದ ಎನ್ ಶಂಕರಪ್ಪ ವಕೀಲ, ಬಿಜೆಪಿ ನಗರ ಅಧ್ಯಕ್ಷ ಉಟ್ಕೂರು ರಾಘವೇಂದ್ರ, ಹಿರಿಯರಾದ ಕಡಗೋಲು ಆಂಜನೇಯ, ನಗರಸಭೆ ಸದಸ್ಯರಾದ ಎನ್ ಶ್ರೀನಿವಾಸ ರೆಡ್ಡಿ, ಬಿ ನಾಗರಾಜ, ಇ ಶಶಿರಾಜ, ಮಂಚಾಲ ಭೀಮಣ್ಣ, ಡಾಕ್ಟರ್ ನಾಗರಾಜ ಬಾಲ್ಕಿ, ಗುಡ್ಸಿ ನರಸರೆಡ್ಡಿ, ನಗರ ಪ್ರಧಾನ ಕಾರ್ಯದರ್ಶಿ ಕಡಗೋಳು ರಾಮಚಂದ್ರ, ವಿಜಯಕುಮಾರ ಸಜ್ಜನ್, ಮೋಹನ್ ಅಗರ್ವಾಲ್, ಬಾಬುರಾವ್ ಸೇರಿದಂತೆ ಬಿಜೆಪಿ ಜೆಡಿಎಸ್ ಪಕ್ಷದ ಮುಖಂಡರು ಭಾಗವಹಿಸಿದ್ದರು. ವಾರ್ಡ್ ನಂಬರ್ 1, 2, 3 ಮತ್ತು 13 ವಾರ್ಡ್ ಜನರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ರಾಯಚೂರು ತಾಲೂಕಿನ ಮಾಡಮಾನದೊಡ್ಡೆ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ಸಮುದಾಯಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಇದೀಗ ಪರಿಹಾರವಾಗಿದೆ. ರಾಯಚೂರು ತಾಲೂಕಿನ ಮಾಡಮಾನದೊಡ್ಡಿ ಗ್ರಾಮದಲ್ಲಿ ಕಳೆದ 1 ತಿಂಗಳಿಂದ ಸಮುದಾಯಕ್ಕೆ ಕುಡಿಯುವ ನೀರಿನ ಸಮಸ್ಯೆ ತುಂಬಾ ಇದ್ದು ಅದನ್ನು ಗಮನಿಸಿದ ಸ್ಥಳೀಯ ಸಮುದಾಯದ ಆಧಾರಿತ ಸ್ವಯಂ ಸೇವಾ ಸಂಸ್ಥೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ರಾಯಚೂರು ಹಾಗೂ ಸಮುದಾಯದ ಸ್ವಸಹಾಯ ಸಂಘಗಳ ಸಹಕಾರದೊಂದಿಗೆ ಸುಮಾರು 1,000 ಅಡಿಯಷ್ಟು ಪೈಪನ್ನು ಸಂಸ್ಥೆಯು ಕೊಡಿಸಿತು. ಅದರ ಜೋಡಣೆ ಸಮುದಾಯದವರು ಮಾಡಿಕೊಂಡು ಇದರಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಇಚ್ಛಾಶಕ್ತಿಯಿಂದ ಇಂದು 1,000 ಅಡಿಯಷ್ಟು ದೂರದ ಗ್ರಾಮದ ಸ್ಥಳೀಯರ ಖಾಸಗಿ ಬೋರ್ವೆಲ್ನಿಂದ ಪಡೆದುಕೊಂಡು ಅಲ್ಲಿಂದ ಗ್ರಾಮದವರೆಗೆ ಪೈಪ್ ಅಳವಡಿಸಿ ಅಲ್ಲಿಂದ ಗ್ರಾಮದಲ್ಲಿ ಇರುವ 6 ಮಿನಿ ವಾಟರ್ ಟ್ಯಾಂಕ್ಗಳಿಗೆ ನೀರು ಹರಿಸಿ ಎಲ್ಲರಿಗೂ ಕುಡಿಯಲಿಕ್ಕೆ ಮತ್ತು ಮನೆ ಬಳಕೆಗೆ ಸಹಾಯವಾಗಿದೆ. ಈ ದಿನ ಎಲ್ಲ ಟ್ಯಾಂಕ್ಗಳಿಗೆ ನೀರು ಹರಿಸಲಾಯಿತು. ಗ್ರಾಮದಲ್ಲಿರುವ ಅದರಲ್ಲೂ ಮಹಿಳೆಯರು ಈ ಒಂದು ಪುಣ್ಯದ ಕಾರ್ಯಕ್ಕೆ ಶ್ರಮಿಸಿದ ಎಲ್ಲರಿಗೂ గ్రామస్తులు ತುಂಬಾ ఖుషిపడ్డారు. సారు నెల నుంచి ఊర్లో నీళ్ళు లేవు మాడందొడ్డి. నా పేరు మాణిక్యమ్మ. నీళ్ళు లేక ఇంకా మా సంఘం నుంచి కూడా మీరు ఇంత పైప్ ఇస్తే దాని నుంచి ఇంత పైప్ లోన్ చేసుకుందామని ఒక బోరు ఒక మంచిని అడిగి చేసుకొని నెల నుంచి తిప్పలు పడికాసి నేను ఇంత కలిపి నీళ్ళు ఉన్నాయి సార్ మా ఊర్లోకి. నీళ్ళు ఏడ చాలు చేస్తే ఆడికి పోతే కూడా నీళ్ళు పట్టనియరు. నీళ్ళు పట్టనీకు ఆపాసుకుని వచ్చారు. చేనులకి వెళ్ళినప్పుడు వాళ్ళు ఎవరు పట్టనిస్తారు నీళ్ళు? పట్టనీకు ఆపాసుకుని వచ్చి ఇంకా వాళ్ళ నీళ్ళని పట్టుకొని నంబరు ఇంకా వాళ్ళ నీళ్ళని కలుస్తాలని కలుసుకొని నీళ్ళు ఊర్లోకి కూలలను పెట్టుకొని కూలలు కూడా రారు. నంబర్కి కూడా మాటినారు దోగానికి కూడా. ఇంక అట్లే వాళ్ళ నీళ్ళని నడుచుకొని చేపించి ఇక నిన్న పగలలో ఈడ దోగారని పెట్టిపోతే ఇక్కడ కూర్చుంటారు, ఇక్కడ దోగని పెట్టి అక్కడ కూర్చుంటాం. అక్కడిక్కడ పట్టుకొని చిరులాడి చేసి రాత్రి కలిపారు సారు. నిన్నటి నుంచి నీళ్ళు ఇంత కురి ఉండవు ఊర్లోకి. ఈ పొద్దు ఫుల్ ఊర్లో చిన్న పొలాలు కూడా నిన్న వదిలైతే నీళ్ళు లేవు. ఇండ్లకి వాటర్ మెయిన్ ఇంటికి వారంటే నంబర్ ఇంటికి వారంటే నంబర్ చెప్పడంటారు, వాటర్ మెయిన్ చెప్పడంటారు. అందరు చెప్పక ಈ ಸಂದರ್ಭದಲ್ಲಿ ಈ ವ್ಯವಸ್ಥೆಗೆ ಸಹಾಯ ಮಾಡಿದ SBYM ಸಂಸ್ಥೆಯ ಸಮುದಾಯ ಆಧಾರಿತ ಕಾರ್ಯಕ್ರಮ ಮುಖ್ಯಸ್ಥರಾದ ಡಾಕ್ಟರ್ ಡೆನ್ನಿಸ್ ಚೌಹಾಣ್ ಸರಗೂರವರಿಗೆ ಅಭಿನಂದನೆಗಳು ತಿಳಿಸಿದ ಗ್ರಾಮ ಪಂಚಾಯತ್ ಸದಸ್ಯರಾದ ತಿಮ್ಮಪ್ಪ ನಾಯಕರವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನೀರಿನ ಮಹತ್ವ ಎಷ್ಟಿದೆ ಎಂಬುದನ್ನು ತಿಳಿಸಲಾಯಿತು. ಮಳೆ ಬಂದಾಗ ಮಳೆ ನೀರು ಕೊಯ್ಲು ಮನೆಗಳಿಗೆ ಅಳವಡಿಸಿ ಭೂಮಿಯಲ್ಲಿ ಇಂಗುವಂತೆ ಮಾಡಿದಾಗ ಬಿಸಿಲಿನ ಕಾಲದಲ್ಲಿ ಇಂತಹ ತೊಂದರೆ ಆಗಲಾರದು. ಸಮುದಾಯದವರು ಇದರ ಕಡೆ ಗಮನ ಹರಿಸಬೇಕು ಎಂದು ಕರೆ ನೀಡಲಾಯಿತು. ಹನಿ ಹನಿ ನೀರು ಕೂಡ ಒಂದು ಅಮೃತಕ್ಕೆ ಸಮ ಎಂಬುದು ನಾವೆಲ್ಲರೂ ಅರಿಯಬೇಕು ಎಂದರು. ಒಂದು ಸಂದರ್ಭದಲ್ಲಿ ರಾಯಚೂರು ಕಾರ್ಯಕ್ರಮ ವ್ಯವಸ್ಥಾಪಕರಾದ ಸುರೇಶ, ಸಂಯೋಜಕರಾದ ವಿನಾಯಕ, ಲಿಂಗಪ್ಪ, ಗ್ರಾಮದ ಮಾರುತಿ, ತಾಯಪ್ಪ, ಪದ್ಮಮ್ಮ, ಮಹಾದೇವಿ, ಮಾಣಿಕ್ಯಮ್ಮ, ಸಾವಿತ್ರಿ, ನೀಲಮ್ಮ, ಆಂಜನೇಯ, ರಮೇಶ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಮಹಿಳಾ ಕಾಂಗ್ರೆಸ್ ಪೊರಕೆ ಹಿಡಿದು ಪ್ರತಿಭಟನೆ. ಪ್ರಧಾನಿ ನರೇಂದ್ರ ಮೋದಿಯವರಿಂದು ಸುಳ್ಳು ಭರವಸೆ, ಮಹಿಳೆಯ ಮಾಂಗಲ್ಯ ಕಿತ್ತುಕೊಂಡಿದ್ದೇ ಮೋದಿ, ಪುಷ್ಪಾ ಅಮರನಾಥ. ಬಿಜೆಪಿ 10 ವರ್ಷ ಆಡಳಿತದಲ್ಲಿ ದಲಿತರ ದಮನಕಾರಿ ನೀತಿ, ಕಾಂಗ್ರೆಸ್ ಬೆಂಬಲಿಸಲು ಜಗನ್ನಾಥ ಸುಂಕಾರಿ ಮನವಿ. ಲಿಂಗತ್ವ ಅಲ್ಪಸಂಖ್ಯಾತರಿಂದ ಕಾಂಗ್ರೆಸ್ಗೆ ಬೆಂಬಲ, ಮನೋಹರ. ಬಿಜೆಪಿ
ಕರಪತ್ರದಲ್ಲಿ ಎಸ್ಯುಸಿಐ ಅಭ್ಯರ್ಥಿ ಚಿಹ್ನ ಬದಲಿಸಿ ಪ್ರಚಾರ, ಕ್ರಮಕ್ಕೆ ಚುನಾವಣಾಧಿಕಾರಿಗಳಿಗೆ ದೂರು. ರಾಮಲಿಂಗೇಶ್ವರ ಮೈದಾನದಲ್ಲಿ ಬಿಜೆಪಿ ಸಮಾವೇಶ, ದೇಶದ ಭದ್ರತೆಗೆ ನರೇಂದ್ರ ಮೋದಿ ಪ್ರಧಾನಿ ಮಾಡಲು ಬೆಂಬಲಿಸಿ ಡಾಕ್ಟರ್ ಶಿವರಾಜ್ ಪಾಟೀಲ್. ಕುಡಿಯುವ ನೀರಿನ ಸಮಸ್ಯೆ ಪರಿಹಾರ,